ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಗಣೇಶ ಹಬ್ಬ ಬಂತು ಅಂದ್ರೆ ಮನೆಯಲ್ಲಿ ಏನೋ ಒಂದು ರೀತಿಯಾದಂತಹ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಆದ್ರೆ ಮನೆಯಲ್ಲಿ ಗಣೇಶನನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಮನೆಯಲ್ಲಿ ಗಣೇಶನನ್ನ ನಾವು ಕೂರಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಸಾಕಷ್ಟು ವಿಧಿವಿಧಾನಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಯಾವ ಸಮಯದಲ್ಲಿ ಗಣೇಶನನ್ನ ಮನೆಗೆ ತರಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ವಿಸರ್ಜನಾ ಸಮಯ ಯಾವಾಗ, ಗಣೇಶನನ್ನ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಗರಿಕೆಯನ್ನ ಸಮರ್ಪಣೆ ಮಾಡಬೇಕು. ಸೊ ಹೀಗೆ ಹಲವಾರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ರೀತಿಯಾದಂತಹ ವಿಧಾನಗಳಿದೆ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಈ ಎಲ್ಲಾ ವಿಶೇಷ ವಿಧಾನಗಳನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಗುರೂಜಿಗಳು ಕೂಡ ಇದನ್ನ ತಿಳಿಸ್ಕೊಡ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೂ ಗೌರಿ ಮತ್ತೆ ಗಣೇಶ ಹಬ್ಬದ ಶುಭಾಶಯಗಳು ಗುರೂಜಿ. ಓಂ ಮಹಾ ಗಣಪತಿ ನಮಃ. ತಾವು ಹೇಳ್ದಂಗೆ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಗಣಪತಿ ಹಬ್ಬದ ವಿಶೇಷ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ. ಗುರೂಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ. ನೋಡಿ, ಇವತ್ತು ವಿಶೇಷ ಗಣೇಶ ಚತುರ್ಥಿ 27 ಆಗಸ್ಟ್ 2025, ಚತುರ್ಥಿ ತಿಥಿ ಶುಕ್ಲ ಪಕ್ಷ, ಚಿತ್ರ ನಕ್ಷತ್ರ ಇರುವಂಥದ್ದು, ಶುಭ ಯೋಗ ವಿಷ್ಟೀಕರಣವಾಗಿರುವಂಥದ್ದು. ನಮ್ಮ ರಾಜ್ಯಕ್ಕೆ, ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ 6 ಗಂಟೆ 9 ನಿಮಿಷ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 32 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಅದೇ ಇವತ್ತಿನ ಒಂದು ಮುಹೂರ್ತ ಭಾಗ ಅಂತ ನೋಡೋದಾದ್ರೆ, ಇವತ್ತು ಹಬ್ಬದ ಮುಹೂರ್ತ ಭಾಗದಲ್ಲಿ ನೋಡೋದು ತುಂಬ ವಿಶೇಷ ಅಂತ ಹೇಳ್ತೀವಿ. ಯಾವ ರೀತಿ ಅಂತಂದರೆ, ಮೊದಲನೇದಾಗಿ ರಾಹುಕಾಲ 12 ಗಂಟೆ 21 ನಿಮಿಷದಿಂದ 1 ಗಂಟೆ 54 ನಿಮಿಷ, ಯಮಗಂಡ ಕಾಲ 7 ಗಂಟೆ 42 ನಿಮಿಷದಿಂದ 9 ಗಂಟೆ 15 ನಿಮಿಷ, ಅಭಿಜಿತ ಮುಹೂರ್ತ 11 ಗಂಟೆ 54 ನಿಮಿಷದಿಂದ 12 ಗಂಟೆ 46 ನಿಮಿಷ, ಮತ್ತು ಗುಳಿಕ ಕಾಲ 10 ಗಂಟೆ 48 ನಿಮಿಷದಿಂದ 12 ಗಂಟೆ 21 ನಿಮಿಷವಾಗಿರುವಂಥದ್ದು. ಗುರೂಜಿ, ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡೋದಕ್ಕೂ ಮುಂಚೆ ದಿನದ ವಿಶೇಷತೆ, ಮೊದಲನೇದಾಗಿ ಹಬ್ಬ. ನೋಡಿ, ಹಬ್ಬದ ಆಚರಣೆ ವಿಚಾರದಲ್ಲಿ ಗಣೇಶ ಚತುರ್ಥಿ ಎಲ್ಲ ಒಂದು ನಾಡಿನ ಜನತೆಗೆ ಒಂದು ಶುಭ ತರಲಿ ಅಂತ ಹಾರೈಸ್ತಾ, ಪ್ರತಿಯೊಂದು ವಿಶೇಷವಾಗಿ ಗಣೇಶನ ಪ್ರತಿಷ್ಠಾಪನೆ ಆಗಿರ್ಬೋದು, ಗೌರಿ ಗಣೇಶನ ವಿಶೇಷತೆ ಏನು, ಮತ್ತು ನಿರ್ವಿಘ್ನಕಾರಕ ಗಣೇಶ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿ ವಿಘ್ನಗಳನ್ನು ದೂರ ಮಾಡಿ ಬಂದಿರುವಂಥ ಕಷ್ಟಗಳನ್ನು ದೂರ ಮಾಡೋದಕ್ಕೆ ವಿಶೇಷ ಇರುವಂಥದ್ದು, ಮತ್ತು ವಿಶೇಷ ಮಂತ್ರಗಳು ಕೂಡ ಇರುವಂಥದ್ದು. ಸೊ ಅದರ ಮುಖೇನ ನಮ್ಮ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗದಲ್ಲಿ ದಿನ ಭವಿಷ್ಯದ ನಂತರ ಅದ್ರ ಬಗ್ಗೆ ಸವಿವರವಾಗಿ ನೋಡೋಣ. ಹಾಗಿದ್ರೆ ಗುರೂಜಿ, ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ, ನಿಮ್ಮ ವಿಚಿತ್ರ ವರ್ತನೆ ಹೊರತಾಗಿ ಕೂಡ ನಿಮ್ಮ ಸಂಗಾತಿ ನಿಮಗೆ ಸಹಕಾರಿಯಾಗಿರ್ತಾರೆ. ನೀವು ಪ್ರೀತಿಯ ಮನೋಭಾವದಲ್ಲಿರ್ತೀರಿ ಮತ್ತು ಅದಕ್ಕೆ ಅವಕಾಶಗಳು ನಿಮಗೆ ಇವತ್ತು ತುಂಬಾ ಸಾಕಷ್ಟು ಇರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಹೆಚ್ಚಿನ ಕ್ಯಾಲೋರಿ ಆಹಾರವನ್ನು ತಪ್ಪಿಸಿ ನಿಮ್ಮ ವ್ಯಾಯಾಮವನ್ನು ಕೈಬಿಡಬೇಡಿ. ಮತ್ತು ಇಂದು ನಿಮ್ಮ ರಾಶಿ ಚಕ್ರದವರಿಗೆ ಕೆಲವೊಬ್ಬ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತ ಒಳ್ಳೆ ದಿನ ಆಗುವಂಥದ್ದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ. ನಿಮ್ಮ ಆಕರ್ಷಕ ವರ್ತನೆ ಎಲ್ಲರ ಗಮನ ಸೆಳೆಯುವಂಥದ್ದು. ನೀವು ಉಳಿಸುವ ಹಣ ಇಂದು ನಿಮ್ಮ ಕೆಲಸಕ್ಕೆ ಬರಬಹುದು. ಇದರೊಂದಿಗೆ ಇರುವಂತ ದುಃಖವೂ ಕೂಡ ನಿಮಗೆ ಇವತ್ತು ದೂರವಾಗುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಒಂದು ಲಾಭಕಾರಿಯಾಗಿರುವಂಥ ದಿನ. ನೀವು ದೀರ್ಘಕಾಲದ ಒಂದು ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಸಾಧ್ಯವಾಗಬಹುದು ಮತ್ತು ನೀವು ಎಲ್ಲಾ ರೀತಿಯ ಒಂದು ಒಳ್ಳೆಯ ಹಣ ಮಾಡುವಂತ ಶುಭ ದಿನ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭ ದಿನವಾಗಿದೆ, ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನೀವು ಆರಾಮಾಗಿರ್ಬೇಕು ಮತ್ತು ನಿಕಟ ಸ್ನೇಹಿತರು ಮತ್ತು ಕುಟುಂಬದ ಎಲ್ಲಾ ಸದಸ್ಯರು ಸಂತೋಷವಾಗಿ ಇರಿಸಲು ಇವತ್ತು ನೀವು ಪ್ರಯತ್ನಿಸುವಂತ ಒಂದು ಸುದಿನವಾಗಿರುವಂತದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು, ಇಂದು ನೀವು ತುಂಬಾ ಚೈತನ್ಯಯುಕ್ತರಾಗಿರ್ತೀರಿ. ನೀವು ಏನೇ ಮಾಡಿದ್ರು ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ನೀವು ಮಾಡಿ ಮುಗಿಸುವಂತ ಒಂದು ಕಾರ್ಯಸಾಧ್ಯತೆ ಇವತ್ತು ತಾವು ಹೊಂದಿರ್ತೀರಾ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿರಾಯ್ತು. ಹಾಗೆ ಮುಂದಿನ ರಾಶಿ ತುಲಾ ರಾಶಿ. ನೀವು ಯಾರನ್ನಾದರೂ ಮರಳಿ ಎರವಲು ಕೇಳುತ್ತಿದ್ದರೆ ಮತ್ತೆ ಇಲ್ಲಿವರೆಗೂ ನಿಮ್ಮ ಮಾತನ್ನು ತಪ್ಪಿಸುತ್ತಿದ್ದರೆ ಇಂದು ನಿಮಗೆ ಮಾತನಾಡದೆ ಹಣವನ್ನು ಹಿಂದಿರುಗಿಸಬಹುದು. ಇದರಿಂದ ನಿಮಗೆ ದಿನ ಒಂದು ಆರ್ಥಿಕಮಯವಾಗಿರುವಂಥದ್ದು. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇಂದು ನಿಮಗೆ ಶಮನ ಪಡೆಯುತ್ತೀರಾ. ಅವುಗಳನ್ನು ಶಾಶ್ವತವಾಗಿ ದೂರವಿರಿಸಲು, ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ಇಂದು ನಿಮಗೆ ಸರಿಯಾದ ಸಮಯ ಕೂಡಿ ಬರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಗೆ ಹೋಗ್ತಾ ಇದೀವಿ. ಧನುರ್ರಾಶಿ. ಸ್ನೇಹಿತರಿಂದ ಒಂದು ವಿಶೇಷ ಅಭಿನಂದನೆ ಸಂತೋಷದ ಮೂಲವಾಗಿರುತ್ತೆ. ಏಕೆಂದರೆ ನೀವು ನಿಮ್ಮ ಜೀವನವನ್ನು ಮರಗಳಂತೆ ಮಾಡಿಕೊಳ್ಳಿರ್ತೀರಾ. ಅಂದರೆ ಸೂರ್ಯನಡಿ ನಿಂತು ಶಾಖದ ಬೇಗ ತಡೆದುಕೊಳ್ಳದೆ ಇತರರಿಗೆ ನೆರಳು ನೀಡುವಂಥ ನಿಮ್ಮ ಗುಣ ಇವತ್ತು ನಿಮಗೆ ತುಂಬಾ ಒಳ್ಳೆ ಖುಷಿಯನ್ನು ತಂದು ಕೊಡುವಂಥದ್ದು. ಧನುರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮಕರ ರಾಶಿ. ನೀವು ನಿರಂತರ ಸಕಾರಾತ್ಮಕ ಚಿಂತನೆಯನ್ನು ಇವತ್ತು ಪ್ರಶಂಸಿಸ್ತೀರಾ ಮತ್ತು ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ಸು ಆಗಬಹುದು ಮತ್ತು ಜನರು ನಿಮ್ಮಿಂದ ಏನು ಬಯಸುತ್ತಾರೋ ಎಂದು ನಿಖರವಾಗಿ ನಿಮಗೆ ತಿಳಿಯುವಂತೆ ಮಾಡುವಂಥ ಒಂದು ಸುದಿನ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ರಿ ವೀಕ್ಷಕರೇ. ಮುಂದಿನ ರಾಶಿ ಕುಂಭರಾಶಿ. ತಂದೆಯು ನಿಮ್ಮನ್ನು ಆಸ್ತಿಯ ಉತ್ತರಾಧಿಕಾರಿಯನ್ನು ಮಾಡುವಂಥ ಒಂದು ದಿನವಾಗಿರುವಂಥದ್ದು. ಮತ್ತೆ ಯಾವುದೇ ನಿಮ್ಮ ಮನಸ್ಸಿಗೆ ಆಹ್ಲಾದಕರವಾಗಿರುವಂಥ ಸನ್ನಿವೇಶ ಇವತ್ತು ನಿಮಗೆ ಜರುಗುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಸ್ವಲ್ಪ ಅತೃಪ್ತಿ ನಿಮ್ಮ ಏಕಾಗ್ರತೆಗೆ ತೊಂದರೆ ತಂದೊಡ್ಡಬಹುದು. ರಾತ್ರಿ ವೇಳೆಯಲ್ಲಿ ನೀವು ಇಂದು ಹಣದ ಪ್ರಯೋಜನವನ್ನು ಪಡೆಯುವ ಒಂದು ಪೂರ್ತಿ ಸಾಧ್ಯತೆ ಇರುವಂಥದ್ದು. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಸೊ ನೀವು ಗುರೂಜಿಗಳ ಬಳಿ ಮಾತನಾಡ್ಬೇಕಂದ್ರೆ ಕರೆ ಮಾಡಿ, ಹಾಗೆ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅಂದ್ರೆ ನಿಮ್ಮ ಹೆಸರು, ಹಾಗೆ ನೀವು ಹುಟ್ಟಿರುವಂತಹ ದಿನಾಂಕ, ನಿಮ್ಮ ಜನ್ಮಸ್ಥಳ, ಹುಟ್ಟಿದ ಸಮಯ, ನೀವು ಕೇಳಕ್ಕೆ ಬಯಸುವಂತ ಒಂದು ಪ್ರಶ್ನೆನ ನಮಗೆ ಕಳುಹಿಸ್ಕೊಟ್ರೆ ಅದರ ವಿಚಾರದ ಬಗ್ಗೆ ಗುರೂಜಿಗಳು ಸಹ ತಿಳಿಸ್ತಾರೆ ಅಂತ ಹೇಳಿ ತಿಳಿಸ್ತಾ, ನಾನು ಆಗ್ಲೇ ಹೇಳಿದ ಪ್ರಕಾರ ಗಣೇಶನನ್ನ ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂದ್ರೆ ಕೆಲವೊಂದಷ್ಟು ವಿಧಿವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ. ಹಾಗೆ ಕೆಲವರಿಗೆ ಗೊಂದಲ ಕೂಡ ಇರುವಂತದ್ದು, ಎಷ್ಟು ದಿನ ಗಣೇಶನನ್ನ ಮನೆಯಲ್ಲಿ ಕೂರಿಸಬಹುದು, ವಿಸರ್ಜನೆ ಯಾವ ಸಮಯದಲ್ಲಿ ಮಾಡ್ಬೇಕು, ಹಾಗೆ ನೈವೇದ್ಯ ವಿಚಾರಕ್ಕೆ ಬಂದ್ರೆ, ಪೂಜಾ ವಿಚಾರಕ್ಕೆ ಬಂದ್ರೆ ಹೇಗೆ ಪೂಜೆ ಮಾಡ್ಬೇಕು, ಹೀಗೆ ಅನೇಕ 10 ವಿಚಾರಗಳ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಗುರುಜಿ ನಮ್ಮ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಒಂದು ವಿಶೇಷ, ಗಣೇಶ ಚತುರ್ಥಿ ಅಂದ್ರೇನು, ಹಾಗೆ ಈ ಒಂದು ಹಬ್ಬದ ಆಚರಣೆ, ಅದರ ಒಂದು ವಿಶೇಷತೆ ಏನ್ ತಿಳಿಸ್ಕೊಡ್ತೀರಾ? ನೋಡಿ, ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಇದು ಅತ್ಯಂತ ವೈಭವಪೂರಿತವಾಗಿ ಮಾಡುವಂಥ ಹಬ್ಬ. ದೇಶದ ಮೂಲೆಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾಡುವಂಥ ಹಬ್ಬ. ಈ ಕಡೆ ಗುಜರಾತಿಂದ ಪಶ್ಚಿಮ ಬಂಗಾಳದವರೆಗೂ ಗಣೇಶನ ಹಬ್ಬಕ್ಕೆ ಅದರದೇ ಆದ ಒಂದು ಮಹತ್ವ ಇರುವಂಥದ್ದು. ಸೊ ಪ್ರತಿ ವರ್ಷದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಅಂದರೆ ಚತುರ್ಥಿ ದಿನವನ್ನು ಈ ಹಬ್ಬ ಆಚರಿಸಲಾಗ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಪೂಜಿಸುವಂಥದ್ದು. ಬೆಳ್ಳಿಯ ಗಣಪತಿಯಾಗಿರ್ಬೋದು, ಮಣ್ಣಿನಿಂದ ಮಾಡಿದ ಗಣಪತಿ ಮೂರ್ತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ರಥವನ್ನು ಆಚರಿಸಲಾಗ್ತದೆ. ಸೊ ಹಬ್ಬದ ದಿನ ವಿಶೇಷವಾಗಿ ಮೋದಕವಾಗಿರ್ಬೋದು, ಕಡವು ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಿಹಿ ತಿಂಡಿಯನ್ನು ಮಾಡಿ ಗಣೇಶನಿಗೆ ಸಾಮಾನ್ಯವಾಗಿ ನೈವೇದ್ಯ ಮಾಡ್ತಾರೆ. ಸೊ ಗಣೇಶನ ಹುಟ್ಟು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ ಯಜ್ಞವೆಲ್ಲ ಅಂತ ಒಂದು ಸ್ಮೃತಿಯ ಪ್ರಕಾರದಲ್ಲಿ ಇಲ್ಲೇನಾಗುತ್ತೆ, ಅಂಬಿಕೆಯು ಗಣಪತಿಯ ತಾಯಿ ಆಗಿರುವಂಥದ್ದು. ಸೊ ಇನ್ನೊಂದು ಕಥೆಯ ಪ್ರಕಾರ ನೋಡೋದಾದ್ರೆ ಪಾರ್ವತಿಯ ಏನಂದ್ರೆ ಮೈಯಿಂದ ಬರುವಂತ ಮಣ್ಣಿನಿಂದ ಹುಟ್ಟಿರುವಂಥದ್ದು ಗಣೇಶ ಅಂತ ಹೇಳ್ತೀವಿ. ಅಂದ್ರೆ ಸ್ವರ್ಣ ಗೌರಿಯ ಮಾನಸ ಪುತ್ರನೇ ಈತ. ಸೊ ಇಲ್ಲೇನಾಗುತ್ತೆ, ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿಸಿ ಸ್ನಾನ ಮಾಡಲು ಹೋಗಿರ್ತಾರೆ. ಸೊ ಅದರಲ್ಲಿ ತಾಯಿ ಅಣತಿಯಂತೆ ಗಣಪನು ಏನ್ ಮಾಡ್ತಾನೆ ಅಂದ್ರೆ ಆ ಮನೆಯನ್ನು ಕಾಯ್ತಿರ್ತಾರೆ, ಬಾಗಿಲು ಕಾಯಿರುವಂತದ್ದು. ಸೊ ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವರನ್ನು ತಡೆದು ಮನೆಯೊಳಗೆ ಹೋಗ್ಲು ಅಡ್ಡಿಪಡಿಸ್ತಾನೆ. ಇದರಿಂದ ಏನಾಗುತ್ತೆ, ಕುಪಿತಗೊಂಡ ಶಿವ ತ್ರಿಶೂಲದಿಂದ ಅವರ ಶಿರವನ್ನು ಛೇದಿಸುವಂಥದ್ದು. ಸೊ ಆವಾಗ ಮತ್ತೆ ಮುಂದೆ ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಳೆಬರ ಕಂಡು ತುಂಬಾ ರೋಧಿಸ್ತಾ ಇರ್ತಾರೆ. ಸೊ ಅವಾಗ ಹೆಂಡತಿಯನ್ನು ಸಮಾಧಾನ ಪಡಿಸಲು ಶಿವ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದು ತಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ಉತ್ತರ ದಿಕ್ಕಿನ ಕಡೆಗೆ ಹೋಗಿ ಯಾರಾದ್ರೂ ತಲೆ ಹಾಕಿ ಮಲಗಿದ್ರೆ ಅಂತವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸ್ತಾರೆ. ಸೊ ಆ ಸಮಯದಲ್ಲಿ ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಒಂದು ಮರಿ ಆನೆ ಇರುತ್ತೆ. ಸೊ ಆ ಮರಿ ಆನೆ ತಲೆಯನ್ನು ಕತ್ತರಿಸಿ ತರುವಂತದ್ದು, ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುವಂಥದ್ದು. ತದನಂತರ ಹೀಗಾಗಿ ಗಣಪ ಗಜಮುಖನಾಗಿ ಮತ್ತು ಗಣಗಳ ಅಧಿಪತಿಯಾಗಿ ಮತ್ತೆ ಮೊದಲಿಗೆ ಅಗ್ರ ಪೂಜೆಗಾಗಿ ಅಂದ್ರೆ ಮೊದಲನೇ ಪೂಜೆಗೆ ಆಹ್ವಾನ ಆಗ್ತಾರೆ. ಅದರಿಂದ ವಿಘ್ನ ವಿನಾಶಕ ವಿನಾಯಕನಾಗುವಂತ ಒಂದು ಶುಭ ಒಂದು ವಿಶೇಷತೆ ಅಂತ ನೋಡ್ತೀವಿ. ಮತ್ತೆ ಇನ್ನು ಗಣೇಶನ ಹಬ್ಬ ಅಂತ ಬಂದಾಗ
ನೋಡಿ, ನಾವು ಮೊದಲೇ ದಿನ ತುಂಬ ವಿಶೇಷವಾಗಿ ನಾವು ಹಿಂದಿನ ದಿನ ಏನಂತಂದರೆ ಗೌರಿ ಹಬ್ಬವನ್ನು ಆಚರಿಸುವಂಥದ್ದು. ಸೊ ಇವತ್ತಿನ ದಿನ ಗಣೇಶನ ಹಬ್ಬ ಇರುವಂಥದ್ದು. ಅಂದರೆ ತಾಯಿ ಮರಳಿ ಕಳೆದುಕೊಂಡು ಹೋಗುವ ಒಂದು ಕೆಲಸ ಗಣಪನ ಆಗಿರುವಂಥದ್ದು. ತಾಯಿನ ಮರಳಿ ಕರೆದುಕೊಂಡು ಹೋಗುವಂಥದ್ದು. ಅಂದರೆ ತಾಯಿ ಭೂಲೋಕಕ್ಕೆ ಬಂದು ಮಾರನೇ ದಿನವೇ ಅಜ್ಜಿ ಮನೆಗೆ ಬಂದಿರುವಂಥದ್ದು ಗಣಪತಿ. ಸೊ ಅದಕ್ಕೆ ನಾವೇನಂತೀವಿ, ಅಜ್ಜಿ ಮನೆಯಲ್ಲಿ ಮಾಡಿರುವಂಥ ವಿವಿಧ ಭೋಜನಗಳನ್ನು ಭಕ್ಷಿಸಿ ತಾಯಿಯೊಂದಿಗೆ ಹಿಂತಿರುಗ್ತಾರೆ ಯಾರು, ಗಣಪತಿ ದೇವರು. ಸೊ ಸಾಮಾನ್ಯವಾಗಿ ಈ ಹಬ್ಬದ ಒಂದು ಭಾದ್ರಪದ ಚೌತಿ ಎಂದೇ ಇದು ಬರುವಂಥದ್ದು. ಮತ್ತೆ ಆ ದಿನ ಸ್ವಲ್ಪ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ದೋಷ, ಏನಂದರೆ ಚಂದ್ರನನ್ನು ಕಂಡ್ರೆ ಕೆಲವೊಂದು ದೋಷ ಬರುವಂಥದ್ದು. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನು ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವಂಥದ್ದು ಅನಾದಿ ಕಾಲದಿಂದ ರೂಢಿಯಲ್ಲಿದೆ. ಇವತ್ತಿನ ಒಂದು ದಿನದಲ್ಲಿ ಗಣೇಶನ ದೇಗುಲಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳಿರುವಂಥದ್ದು. ಮುಂಬರುವ ಏನು ಗಣಪತಿ ಪ್ರತಿಷ್ಠಾಪನೆ ಆಗಿರ್ಬೋದು, ಆ ವಿಚಾರದಲ್ಲಿ ನಮ್ಮ ವೀಕ್ಷಕರಿಗೆ ಮತ್ತು ತಾವು ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ಹೇಳ್ದಂಗೆ ಎಲ್ಲರೂ ಕಾಯ್ತಾ ಇರುವಂಥದ್ದು ಯಾವ ಒಂದು ವಿಚಾರದಲ್ಲಿ ಶುಭ ಸಮಯ, ಶುಭ ಒಂದು ದಿನಾಂಕದಲ್ಲೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಕೆಲವರಿಗೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಗಣೇಶ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ, ಜೊತೆಗೆ ಯಾವಾಗ ಕೊನೆಗೊಳ್ಳುತ್ತೆ, ನಾವು ಮನೆಯಲ್ಲಿ ಗಣೇಶನನ್ನ ಎಷ್ಟು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು, ವಿಸರ್ಜನೆ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ವಿಧಿವಿಧಾನಗಳನ್ನ ಅನುಸರಿಸಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ. ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಗಣಪತಿ ಹಬ್ಬ ಯಾವತ್ತು ಆಚರಣೆ ಮಾಡಬೇಕು ಗುರುಜಿ, ಈ ವರ್ಷದಲ್ಲಿ ಏನಾದ್ರೂ ಗೊಂದಲಗಳು ಇದೆಯಾ? ಈ ವರ್ಷದಲ್ಲಿ ಶುಭ ಮುಹೂರ್ತ ಮತ್ತೆ ಶುಭ ಸಮಯ ಅನ್ನೋವಂಥದ್ದು ಯಾವಾಗ ಅಂತ ಹೇಳಿ. ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಎಲ್ಲ ವೀಕ್ಷಕರು ಕಾತರದಿಂದ ಅದಕ್ಕೆ ಕಾಯ್ತಾ ಇರುವಂಥದ್ದು ಸಮಯದಲ್ಲಿ ಮೊದಲೇದಾಗಿ ಹೇಳೋದಾದರೆ, ಒಂದು ಗಣಪತಿ ಹಬ್ಬ ಅಂದ್ರೇ ಒಂದು ಹಬ್ಬದ ಸಂಭ್ರಮ. ಎಲ್ಲ ಯುವಕರು ಒಂದು ಒಟ್ಟಿಗೆ ಸೇರುವಂಥದ್ದಾಗಿರ್ಬೋದು. ಯಾಕಂದರೆ ನೋಡಿ, ಯಾಕೆ ಇದೊಂದು ಚಾಲೆಂಜ್ ಅಂದರೆ, ಈಗಿನ ಒಂದು ಮೊಬೈಲ್ ಯುಗದಲ್ಲಿ ಎಲ್ಲರೂ ಈ ಒಂದು ಅಂತರ್ಜಾಲ ಯುಗ ಮತ್ತು ಈ ಸೋಷಿಯಲ್ ಮೀಡಿಯಾ ಅನ್ನೋದ್ರಲ್ಲೇ ತುಂಬ ಮುಳುಗೋಗಿರ್ತಾರೆ, ಅದರಲ್ಲೇ ಆಚರಣೆ ಮಾಡ್ತಾರೆ. ಸೊ ಅದರಲ್ಲೂ ವಿಶೇಷವಾಗಿ ಈ ಒಂದು ಹಬ್ಬಕ್ಕೆ ಏನಾಗುತ್ತೆ, ನಮ್ಮ ದೇಶದ ಏನೇಳಿ ವಿಶೇಷತೆಯೋ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಭವ್ಯ ಭಾರತದ ವಿಚಾರದಲ್ಲಿ ನೋಡೋದಾದರೆ ಇದೊಂದು ವಿಶೇಷ ಹಬ್ಬನೇ. ಎಲ್ಲರೂ ಒಟ್ಟಿಗೆ ಸೇರಿ ಅವರಲ್ಲಿರುವ ಹಣವನ್ನು ಸೇರಿಸಿ ಅಥವಾ ಬೇರೆಯವರಿಂದ ಚಂದಾವನ್ನು ಕೂಡ ಪಡೀತಾರೆ, ಅಂದರೆ ಗಣಪತಿ ಕೂಡ್ಸೋದಕ್ಕೆ. ಸೊ ಎಲ್ಲ ವಿಚಾರದಲ್ಲಿ ಇದು ಮಾಡಿಕೊಂಡು ಖರ್ಚು ಮಾಡಿ ಒಳ್ಳೆ ಗಣಪತಿಯನ್ನು ತಂದು ಪೂಜೆ ಮಾಡುವಂಥದ್ದು ತುಂಬ ವಿಶೇಷತೆ ಆಗಿರುವಂಥದ್ದು. ಮತ್ತೆ ಇದರ ಮುಂದುವರೆದ ಭಾಗ ತಾವು ಬಹುಮುಖ್ಯವಾಗಿ ಕೇಳಿದ್ರಿ, ಆ ಒಂದು ಪೂಜಾ ಮುಹೂರ್ತದ ಭಾಗವಾಗಿ. ಸೊ ಪೂಜಾ ಸಮಯದಲ್ಲಿ ಅಥವಾ ಪೂಜಾ ಮುಹೂರ್ತ ಅಂತಂದ್ರೆ ಆಚರಣೆ ಮಾಡೋದಕ್ಕೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ 3 ರಿಂದ 4 ಮುಹೂರ್ತದಲ್ಲಿ ಒಂದು ಪೂಜಾ ಸಮಯವನ್ನು ಪಾಲಿಸ್ಬೋದು. ಅಂದರೆ ಕೆಲವೊಬ್ರು ಅವರವರ ಅನುಕೂಲ ಅನುಸಾರವಾಗಿ, ಕೆಲವೊಬ್ರು ಏನಾಗ್ತಾರೆ ಬೇಗ ಎದ್ದೇಳಿ ಪೂಜೆ ಮಾಡ್ತಿರ್ತಾರೆ ದಿನಾಲು, ಅವ್ರಿಗೊಂದು ಸಮಯ ಆಗ್ಬೋದು. ಕೆಲವೊಬ್ಬರಿಗೆ ಎಲ್ಲ ಅನುಷ್ಠಾನ ಮಾಡಿ ಗಣಪತಿನ ತರಬೇಕಲ್ವಾ, ಕೆಲವೊಬ್ರು ಗೌರಿ ಗಣೇಶ ಹಿಂದಿನ ದಿನನೇ ಗೌರಿ ಗಣೇಶ ಒಟ್ಟಿಗೆ ತಂದಿರ್ತಾರೆ. ಕೆಲವೊಬ್ರು ಮೂರ್ತಿಯನ್ನು ಬೆಳಗ್ಗೆ ತಗೊಂಡು ಬರ್ತಾರೆ, ಅಂದರೆ ಇವತ್ತಿನ ಹಬ್ಬದ ಬೆಳಗಿನ ದಿನದಲ್ಲಿ. ಸೊ ಅದಕ್ಕೆ ನಾವು ಅದರಲ್ಲಿ ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಪ್ರಶಸ್ತವಾದ ಮೊದಲನೇ ಮುಹೂರ್ತ ಅಂತ ನಾವು ಗಣಪತಿ ಹಬ್ಬದಲ್ಲಿ ನೋಡೋದಾದ್ರೆ, ಬೆಳಗಿನ ಜಾವ 5 ಗಂಟೆಯಿಂದ, ಅಂದರೆ ಇವತ್ತಿನ ಬೆಳಗಿನ ಜಾವ 5 ಗಂಟೆಯಿಂದ 12 ಗಂಟೆ, ನಿಮಗೆ ಈ ಒಂದು 5 to 12 ಅಂತ ಏನು ಹೇಳ್ತೀವಿ, ಅದರಲ್ಲಿ 6 ಗಂಟೆ 40 ನಿಮಿಷದವರೆಗೂ, ಅಂದರೆ 5 ಗಂಟೆ 12 ನಿಮಿಷದಿಂದ 6 ಗಂಟೆ 40 ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಇದರಲ್ಲಿ ಮೊದಲನೇ ಶುಭ ಮುಹೂರ್ತ, ಅಂದರೆ ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು, ಮತ್ತು ಪೂಜೆ ಮಾಡಿ ಮುಂದಿನ ಪೂಜಾ ಕೈಂಕರ್ಯಗಳನ್ನು ತೊಡಗಿಕೊಳ್ಬೋದು. ಎರಡನೇದು ತುಂಬ ವಿಶೇಷವಾದ ಗಣಪತಿಯ ಒಂದು ಪ್ರತಿಷ್ಠಾಪನೆ ಮಾಡಲಿರುವಂಥ ಮುಹೂರ್ತ ಅಂತಂದರೆ 6 ಗಂಟೆ 40 ನಿಮಿಷದಿಂದ 7 ಗಂಟೆ 22 ನಿಮಿಷ. ಇದು ಒಂದು ಅದ್ಭುತವಾಗಿರುವಂಥ ಮುಹೂರ್ತ. ಅಂದರೆ ಯಾಕಂದರೆ ಕೆಲವೊಂದು ಮುಹೂರ್ತ ಭಾಗದಲ್ಲಿ ನಾವೇನಂದರೆ ಸೂರ್ಯೋದಯದ ನಂತರ ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೀವಿ. ಸೊ ಆ ವಿಚಾರದಲ್ಲಿ ನೋಡೋದಾದರೆ 2ನೇ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂಥದ್ದು. ಸೊ ಇನ್ನು 3ನೇ ಮುಹೂರ್ತ ಅಂದರೆ, ಈಗ ಕೆಲವೊಬ್ರು ಏನಾಗ್ತದೆ, ನಿಧಾನ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಅವರಿಗೆ ಮನೆಯೆಲ್ಲರೂ ಒಟ್ಟಿಗೆ ಸೇರಬೇಕು, ಗಣಪತಿಯನ್ನು ತರುವಂಥದ್ದು ಆಗಿರ್ಬೋದು. ಸೊ ಆ ವಿಚಾರದಲ್ಲಿ 3ನೇ ಮುಹೂರ್ತ ಅಂತಂದರೆ 9 ಗಂಟೆ 20 ನಿಮಿಷದಿಂದ 10 ಗಂಟೆ 12 ನಿಮಿಷ. ಈ ಸಮಯದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡುವಂಥದ್ದು. ಸೊ ಇನ್ನೂ ಆಗಿಲ್ಲ, ಇನ್ನೂ ಸಮಯ ಇನ್ನೂ ಸ್ವಲ್ಪ ನಿಧಾನ ಆಗ್ತಿದೆ ಅಂತಂದರೆ 4ನೇ ಮುಹೂರ್ತ, ಇದು ಒಂದು 10 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೂ ಇರುವಂಥದ್ದು. ಇದು ಕೂಡ ಒಳ್ಳೆಯ ಮುಹೂರ್ತ ಆಗಿರುವಂಥದ್ದು. ಈ ಸಮಯದಲ್ಲಿ ತಾವು ಗಣಪತಿಯ ಒಂದು ಪ್ರತಿಷ್ಠಾಪನೆ ಮತ್ತು ಸ್ವರ್ಣ ಗೌರಿ ಮತ್ತು ಗಣನಾಥನ ಒಂದು ರಥವನ್ನು ಮಾಡಬಹುದು ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ಇವತ್ತಿನ ಒಂದು ವಿಶೇಷ ಒಂದು ದಿನದಲ್ಲಿ
ನಾವು ಅವಾಗಲೇ ಪಂಚಾಂಗದ ಶ್ರವಣ ಮಾಡಿದ್ವಿ. 12 ಗಂಟೆಗೆ ಸಾಮಾನ್ಯವಾಗಿ ರಾಹುಕಾಲ ಬರುತ್ತಲ್ವಾ. ಸೊ ರಾಹುಕಾಲದ ನಂತರ ಅಷ್ಟೊಂದು ಶುಭವಲ್ಲ. ಅಂದ್ರೆ ನಾವು ಹೇಳ್ತಾ ಇರೋದಂತಂದ್ರೆ ಕೆಲವೊಂದು ಸಂಬಂಧಪಟ್ಟಂತದ್ದು ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಗಣೇಶನ ತಂದು ಪ್ರತಿಷ್ಠಾಪನೆ ಮಾಡ್ತಾರಲ್ವಾ. ಸೊ ಅವರಿಗೆ ಸಂಜೆ ಮುಹೂರ್ತ ಕೊಡ್ಬೋದು. ಬಟ್ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಕ್ಕಾದ್ರೆ ಸಾಧ್ಯವಾದ್ರೆ ನಾವು ಕೊಟ್ಟಿರುವಂತ ಈ 4 ಮುಹೂರ್ತದಲ್ಲೇ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಸಂಜೆ ಏನಿದ್ರು ಹೊರಗಡೆ ಕೂಡಿಸುವಂತ ಗಣೇಶನಿಗೆ ಇದು ಮಾಡುವಂತದ್ದು ಇರುವಂತದ್ದು. ಗುರುಜಿ, ಇನ್ನು ಮನೆ ಒಳಗಡೆ ಗಣೇಶನನ್ನ ನಾವು ತರ್ತಾ ಇದೀವಿ ಅಂದ್ರೆ ಯಾವ ರೀತಿಯಾಗಿ ಗಣೇಶನನ್ನ ಬರಮಾಡ್ಕೊಳ್ಬೇಕು? ಆರತಿ ಏನಾದ್ರೂ ಮಾಡಿ ಅಥವಾ ಹೊರಗಡೆ ಒಂದು ಪೂಜೆ ಏನಾದ್ರೂ ಮಾಡಿ? ಈಗ ಗಣೇಶನನ್ನ ಹೊತ್ತಿರೋರ್ಗೆ ವಿಶೇಷವಾಗಿ ಕಾಲಿಗೆ ನೀರ್ ಹಾಕುವಂತ ಒಂದು ಸಂಪ್ರದಾಯ, ಸೊ ಇದೆಲ್ಲ ರೂಢಿ ಇರುತ್ತೆ. ಇದನ್ನ ಕೂಡ ನಾವು ಮಾಡ್ಬೋದಾ ಹೇಗೆ ಅಂತ? ನೋಡಿ, ಖಂಡಿತ ಗಣೇಶ ತರಬೇಕಾದ್ರೆ ಒಂದು ಬಹಳ ವಿಶೇಷ ಮುಹೂರ್ತ ಅಂತಂದ್ರೆ ಯಾರು ತರ್ತಾ ಇರ್ತಾರೋ ಅವ್ರ ಕಾಲಲ್ಲಿ ಚಪ್ಪಲಿ ಇರ್ದಂಗೆ ಒಂದು ಎಲ್ಲಿ ಗಣೇಶನ ಒಂದು ಅಂಗಡಿ ಇರುತ್ತೋ, ಎಲ್ಲಿ ಮೂರ್ತಿಗಳನ್ನ ಮಾಡ್ತಾ ಇರ್ತಾರೋ ಅಲ್ಲಿಂದ ತರಬೇಕಂದ್ರೆ ಒಂದು ತಟ್ಟೆ, ಅದರಲ್ಲಿ ಸ್ವಲ್ಪ ಅಕ್ಷತೆ, ಕೆಳಗಡೆ ಕೆಂಪು ವಸ್ತ್ರ, ಸೊ ಇದ್ರ ಮೇಲೆ ಗಣಪತಿನ ಇಟ್ಕೊಂಡು ಬರುವಂತದ್ದು. ಮನೆ ಒಳಗಡೆ ಬರಮಾಡ್ಕೋಬೇಕಾದ್ರೆ ಒಂದು ಗಂಧದ ಕಡ್ಡಿ ಆಗಿರ್ಬೋದು, ಒಂದು ಆರತಿ ಆಗಿರ್ಬೋದು, ಅಥವಾ ಒಂದು ಅರಿಶಿಣದ ನೀರನ್ನು ಹಾಕಿ ಗಣಪತಿಗೆ ಒಳಗಡೆ ಬರಮಾಡ್ಕೊಂಡು ಮುಂದಿನ ಪ್ರತಿಷ್ಠಾಪನೆ ಹೇಳಿರುವಂತ ಸಮಯದಲ್ಲಿ ಮಾಡುವಂಥದ್ದು. ಗುರುಜಿ, ಪೂಜಾ ಸಮಯ ಹಾಗೆ ಪ್ರತಿಷ್ಠಾಪನೆ ಯಾವಾಗ ಮಾಡಬೇಕು, ಶುಭ ಮುಹೂರ್ತ ಯಾವ್ದಂತ ಹೇಳಿ ಒಂದು 4 ಸಮಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇನ್ನು ಮುಂದುವರೆದು ನೋಡೋದಾದ್ರೆ ಗಣೇಶನ ವಿಸರ್ಜನೆ ಅಂತ ಹೇಳಿ ಬಂದ್ರೆ, ಗಣೇಶನ ವಿಸರ್ಜನೆ ವಿಚಾರವಾಗಿ ಯಾವ ಒಂದು ಸಮಯದಲ್ಲಿ ಎಷ್ಟು ದಿನದ ನಂತರ ನಾವು ಇದನ್ನ ಪಾಲಿಸಬೇಕಾಗತ್ತೆ ಅಂತ ಹೇಳಿ? ನೋಡಿ, ವಿಶೇಷವಾಗಿ ಈ ವರ್ಷದಲ್ಲಿ ಮಂಗಳವಾರ ಸ್ವರ್ಣ ಗೌರಿ ರಥ ಆಗಿರುವಂಥದ್ದು. ಅಂದರೆ ನಿನ್ನೆಯ ದಿನದಲ್ಲಿ ಏನಾಗಿತ್ತು ಅಂದರೆ ಗೌರಿಯನ್ನು ಕೂಡಿಸಿರುವಂಥದ್ದು. ಸೊ ಒಂದು ವಿಶೇಷ ಒಂದು ವಾಕ್ಯ ಇದೆಲ್ಲ, ನಮ್ಮ ಹತ್ರ ಹೆಣ್ಮಕ್ಳಿಗೆ ಶುಕ್ರವಾರ ಕಳಿಸ್ಕೊಡಲ್ವಂತೆ. ಸೊ ಇವನ್ ತವ್ರ ಮನೆಗೆ ಹೋದ ಹೆಣ್ಮಕ್ಳಿಗೂ ಕೂಡ ಶುಕ್ರವಾರ ಮಾವನ ಮನೆಗೆ ಕಳಿಸಲ್ಲಂತೆ. ಆ ಥರ ಶುಕ್ರವಾರ ಮನೆಯಿಂದ ಹೆಣ್ಮಕ್ಳು ಕಳಿಸ್ಕೊಡಲ್ಲಲ್ವ. ಸೊ ಅದರ ವಿಚಾರದಲ್ಲಿ ನೋಡೋದಾದರೆ ಅದಕ್ಕೆ ಈ ವರ್ಷದಲ್ಲಿ ತಾವು ಒಂದು 3 ದಿನದ ವಿಸರ್ಜನೆ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಗುರುವಾರ ಸಂಜೆ 5 ಗಂಟೆ 4 ನಿಮಿಷದಿಂದ 6 ಗಂಟೆ 13 ನಿಮಿಷದೊಳಗಡೆ ಗೌರಿ ಗಣೇಶನನ್ನು ವಿಸರ್ಜನೆ ಮಾಡಬಹುದು. ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ವಿಸರ್ಜನೆ ಹಲವಾರು ಪ್ರೊಸೀಜರ್ಸ್ ಇದೆ. ಸಿಂಪಲ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಮನೆಯಲ್ಲಿ ಏನೋ ತಾವೊಂದು ಬಕೆಟಲ್ಲಿ ಇಟ್ಟರೆ ಮುಳುಗಿಸಿ ವಿಸರ್ಜನೆ ಮಾಡುವಂಥ ಪದ್ಧತಿ ಒಂದಿರುತ್ತೆ. ಅಥವಾ ಮನೆ ಹತ್ತಿರಕ್ಕೆ ಬಾವಿ, ಕೆರೆ ಮತ್ತು ಏನಾದರೂ ಪುಷ್ಕರಣಿ ಏನಾದ್ರು ಇದ್ದರೆ ಅಲ್ಲಿ ಕೂಡ ವಿಸರ್ಜನೆ ಮಾಡ್ಬೋದು. ಮತ್ತು ಈಗ ಒಂದು ನಗರದಾದ್ಯಂತ ನಮ್ಮ ತುಮಕೂರಿನ ನಗರದಲ್ಲಿರ್ಬೋದು ಅಥವಾ ಬೆಂಗಳೂರಿನ ಮಹಾನಗರದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಪಾಲಿಕೆಯವರು ಒಂದು ವಿಸರ್ಜನೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿರ್ತಾರೆ, ಅಲ್ಲೂ ಕೂಡ ತಾವು ಮಾಡ್ಬೋದು. ಅಂದರೆ ಈಗೇನಾಗುತ್ತೆ ಅಂದರೆ ಈಗಿನ ಒಂದು ಸ್ವಲ್ಪ ಟ್ರೆಂಡ್ ಅಲ್ವಾ, ಎಲ್ಲ ದೊಡ್ಡ ಗಣಪತಿ ಕೂಡಿಸಿರ್ತಾರೆ, ಅದಕ್ಕೆ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಕೂಡಿಸಿರುವಂಥ ಗಣೇಶನಿಗೆ ಒಂದು ಚಿಕ್ಕ ಪುಟ್ಟ ಗಣೇಶ ಅದ್ರ ಜೊತೆಯಲ್ಲಿ ಕೊಡುವಂಥದ್ದು ಇದೊಂದು ಸರ್ವೇ ಸಾಮಾನ್ಯ. ಅಂದರೆ ಇದಕ್ಕೇನು ಮುಹೂರ್ತ ನೋಡಬೇಕಾಗಿಲ್ಲ. ಎಲ್ಲಿ ದೊಡ್ಡ ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಯ್ತಾ ಇರ್ತಾರೋ ನಿಮ್ಮ ಮನೆಯಲ್ಲಿರುವಂಥ ಗಣೇಶ ಮೂರ್ತಿ ಅಥವಾ ವಿಗ್ರಹವನ್ನು ಕೊಡುವಂಥದ್ದು. ಈ ರೀತಿ ಮಾಡುವಂಥದ್ದು 28ನೇ ತಾರೀಕು ಮನೆಯಲ್ಲಿರುವಂಥ ಗೌರಿ ಗಣೇಶನಿಗೆ ವಿಸರ್ಜನೆ ಮಾಡುವಂಥದ್ದು ತುಂಬಾ ಶ್ರೇಯಸ್ಕರವಾಗಿರುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಯಾವ ರಾಶಿಯವರು ಒಂದು ಗಣೇಶನ ಮಂತ್ರವನ್ನ ವಿಶೇಷವಾಗಿ ಜಪ ಮಾಡೋದ್ರಿಂದ ಹಬ್ಬದಂದು ಹೇಳಿದ್ರೆ ಎಷ್ಟು ಬಾರಿ ಹೇಳ್ಬೇಕು, ಸೊ ಅದು ಯಾವ ಮಂತ್ರ, ಎಲ್ಲಾ ಶ್ರೇಯಸ್ಸು ಮತ್ತೆ ಅಷ್ಟೈಶ್ವರ್ಯ ಇವೆಲ್ಲವೂ ಕೂಡ ಲಭಿಸುತ್ತೆ, ಪ್ರಮುಖವಾಗಿ ಬಹುಮುಖ್ಯವಾಗಿ ಯಾವ ರಾಶಿಯವರು ಮಾಡ್ಬೇಕು ಅಂತ ಹೇಳಿ ಗುರುಜಿ? ನೋಡಿ, ಮೊದಲನೇದಾಗಿ ಮೇಷರಾಶಿ ಆಗಿರ್ಬೋದು, ಸಿಂಹ ರಾಶಿ ಆಗಿರ್ಬೋದು, ಧನುಸು ರಾಶಿಯವರಾಗಿರ್ಬೋದು, ಈ ವಿಶೇಷವಾದ ಗಣಪತಿ ಮಂತ್ರವನ್ನು ಹೇಳೋದ್ರಿಂದ ಅವರ ಒಂದು ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ಲ ವಿಘ್ನಗಳು ದೂರವಾಗುತ್ತೆ. ಈ ಮಂತ್ರ ಈ ರೀತಿ ಬರುತ್ತೆ: ಓಂ ಗಂ ಗಣಪತೆಯೇ ನಮಃ ಅಂತೇಳಿ 108 ಬಾರಿ ಜಪ ಮಾಡುವಂಥದ್ದು. ಗಣೇಶ ಚತುರ್ಥಿಯಂದು, ಇವತ್ತಿನ ಶುಭ ದಿನದಂದು ನಿಮ್ಮ ಮನೆಯಲ್ಲಿ ಗಣಪತಿಯನ್ನು ಕೂಡಿಸಿದ್ರೆ ಮನೆಯಲ್ಲಿ ಜಪ ಮಾಡಿ. ಕೆಲವೊಂದು ಕಾರಣಾಂತರದಿಂದ ನಿಮ್ಮ ಮನೇಲಿ ಗಣಪತಿನ ಕೂಡಿಸಿಲ್ಲ, ಇಲ್ಲ ನಿಮ್ಮ ಹತ್ರ ಏರಿಯಾದಲ್ಲಿರುವ ಗಣಪತಿ ಹತ್ರ ಹೋದಾಗೂ ಈ ಮಂತ್ರವನ್ನು ಈ ಶುಭ ದಿನದಂದು ಇವತ್ತು ನೀವು ಜಪ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಇನ್ನು ಉಳಿದಂತೆ ತಾವು ಕೇಳ್ದಂಗೆ ಉಳಿದಿರುವಂತ ರಾಶಿಗಳು, ಅಂದ್ರೆ ನಾವು ಪೃಥ್ವಿ ತತ್ವ ರಾಶಿಗಳಂತ ಹೇಳ್ತೀವಿ, ರಾಶಿ ಅನುಸಾರವಾಗಿ ಅದು ಋಷಭ, ಕನ್ಯಾ ಮತ್ತು ಮಕರ ರಾಶಿ ಅಂತ ಹೇಳ್ತೀವಿ. ಸೊ ಅವರಿಗೆ ತುಂಬಾ ವಿಶೇಷವಾಗಿರುವಂತ ಈ ಮಂತ್ರ: ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಈ ಮಂತ್ರ ಹೇಳಿದ್ರೆ ತುಂಬಾ ಶುಭ. 108 ಬಾರಿ ಈ ಮಂತ್ರವನ್ನು ಹೇಳಬೇಕು. ಉಳಿದಂತೆ ವಾಯುತತ್ವ ರಾಶಿಗಳು ಅಂದ್ರೆ ಮಿಥುನ ಆಗಿರ್ಬೋದು, ತುಲಾ ಆಗಿರ್ಬೋದು, ಕುಂಭ ರಾಶಿಯವರು ಇವತ್ತು ವಿಶೇಷವಾಗಿರುವಂಥ ಮಂತ್ರ ಗಣಪತಿಯ ಮಂತ್ರ ನಿಮ್ಮ ರಾಶಿಗೆ:
ಓಂ ಮಹಾಕರ್ಣಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಮಂತ್ರ ಹೇಳಿದೆ ತುಂಬ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಉಳಿದಿರುವ ರಾಶಿಗಳು, ಜಲತತ್ವ ರಾಶಿಗಳು, ಕರ್ಕಾಟಕ ರಾಶಿ ಆಗಿರ್ಬೋದು, ವೃಶ್ಚಿಕ ರಾಶಿ ಆಗಿರ್ಬೋದು, ಮತ್ತು ಮೀನ ರಾಶಿಯವರು ಆಗಿರ್ಬೋದು, ಈ ಮಂತ್ರ ಹೇಳಿದ್ರೆ ತುಂಬ ಶುಭವಾಗುತ್ತೆ. ತತ್ಪುರುಷಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸೊ ಈ ರೀತಿ ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳುವಂಥದ್ದು. ಈ ಎಲ್ಲ ಮಂತ್ರಗಳು ರಾಶಿ ಆಧಾರಿತವಾಗಿ ಹೇಳಿದಾಗ ನಿಮಗೆ ಅದರ ಫಲ ಹೆಚ್ಚು. ಅಂದರೆ ನೋಡಿ, ಈ ಸ್ತೋತ್ರವನ್ನು ದಿನನಿತ್ಯನೂ ಹೇಳ್ಬೋದು, ಆದರೆ ಗಣಪತಿಯ ಒಂದು ಚತುರ್ಥಿಯಂದು ಇದನ್ನು ಮಾಡೋದ್ರಿಂದ ನಿಮಗೆ ವಿಶೇಷ ಫಲಗಳು ಹೆಚ್ಚಾಗಿ ಲಭಿಸುವಂಥದ್ದು ನಾವು ನೋಡ್ತೇವೆ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಹಾಗೆ ಎಷ್ಟು ಗರಿಕೆಯನ್ನ ಗಣೇಶನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಗುರುಜಿ. ನೋಡಿ, ತುಂಬ ವಿಶೇಷವಾಗಿ 11 ಗರಿಕೆ ತುಂಬ ಶ್ರೇಯಸ್ಕರವಾಗಿರುವಂಥದ್ದು. ಅದರಲ್ಲಿ ಗಣಪತಿಗೆ ತುಂಬ ವಿಶೇಷ ಮೋದಕ ಪ್ರಿಯ ಅಂತಲೇ ಹೇಳ್ತೀವಿ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಮೋದಕಗಳನ್ನು ಅರ್ಪಿಸುವಂಥದ್ದು. ಮತ್ತು ಗಣಪತಿಗೆ ಲಡ್ಡು ಪ್ರಸಾದ ನೈವೇದ್ಯ, ಲಡ್ಡು ವಿಶೇಷವಾಗಿರುವಂಥ ಲಡ್ಡು, ಅದೇ ಯಾವುದೇ ಇರಲಿ, ಸಿಹಿ ಲಡ್ಡು ಆಗಿರುವಂಥದ್ದು, ವಿಶೇಷವಾಗಿರುವಂಥ ಎಲ್ಲ ಲಡ್ಡು ಪ್ರಸಾದವನ್ನು ಅರ್ಪಿಸುವಂಥದ್ದು, 11 ಗರಿಕೆಗಳನ್ನು ಇಡುವಂಥದ್ದು, ಮೋದಕಗಳನ್ನು ಅರ್ಪಿಸುವಂಥದ್ದು. ಮತ್ತು ಶಕ್ತಿ ಅನುಸಾರವಾಗಿ, ಯಾವುದಕ್ಕೂ ಒಂದು ರಿಸ್ಟ್ರಿಕ್ಷನ್ಸ್ ಅಂತಲ್ಲ, ನಿಮ್ಮ ಭಕ್ತಿ ಅನುಸಾರವಾಗಿ ಮಾಡುವಂಥದ್ದು. ಮತ್ತು ನಾವು ಮೊದಲೇ ಹೇಳ್ದಂಗೆ ಚಂದ್ರನ ದರ್ಶನ. ಸೊ ಇವತ್ತು ವಿನಾಯಕ ಚತುರ್ಥಿಯನ್ನು ಮೊದಲನೇದಾಗಿ ಗಣಪನನ್ನು ನೋಡಿ ಚಂದ್ರ ದರ್ಶನ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ. ಇಲ್ಲಾಂದರೆ ಕೆಲವೊಂದು ಸಮಸ್ಯೆಗಳು ಹಲವಾರು ರೀತಿಯಲ್ಲಿ ಕಾಡುವಂಥದ್ದು ವರ್ಷಾನುಗಡಿ ಆಗಿರುತ್ತೆ. ಸೊ ಈ ರೀತಿ ಈ ಮಂತ್ರಗಳನ್ನ ಹೇಳ್ಕೊಂಡು ಇದು ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗಣೇಶ ಹಬ್ಬದ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಧಿವಿಧಾನಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಸಹ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಮತ್ತು ಗಣೇಶ ಹಬ್ಬದ ದಿನ ಯಾವ ರೀತಿಯಾಗಿ ನಾವು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬೇಕು, ಹಾಗೆ ಯಾವ ರಾಶಿಯವರು ಪ್ರಮುಖವಾಗಿ ಯಾವ ಮಂತ್ರವನ್ನ ಜಪ ಮಾಡಿದ್ರೆ ನಿಮಗೆ ಶ್ರೇಯಸ್ಸು ಲಭಿಸುತ್ತೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.